ನಮಸ್ಕಾರ ವೀಕ್ಷಕರೇ. ಇವತ್ತಿನ ಟಾಪಿಕ್ ವಾಟರ್ ಬಾಟಲ್ ಎಕ್ಸಸೈಸಸ್ ಫಾರ್ ಶೋಲ್ಡರ್. ಮನೇಲಿ ಡಂಬಲ್ಸ್ ಇಲ್ಲದೆ ಇರೋದ್ರನ್ನ ವಾಟರ್ ಬಾಟ್ಲು ಹೇಗೆ ಸಹಾಯ ಮಾಡುತ್ತೆ ಅಂತ ಇದು ಮಾಡ್ಕೋಬೋದು. ಇದು 1 ಲೀಟರ್ ವಾಟರ್ ಬಾಟ್ಲು, ನೀವು ಹಾಫ್ ಲೀಟರ್ ತೊಗೋಬೋದು, ಇಲ್ಲಾಂದರೆ 1 ಲೀಟರ್ ತೊಗೋಬೋದು. ಈ ಬಾಟಲ್ಲಿ ನಾವು ಡಂಬಲ್ಸಲ್ಲಿ ಎಷ್ಟು ಮಾಡ್ತೀವೋ ಅಷ್ಟೇ ರೀತಿಯ ಎಫೆಕ್ಟಿವ್ ಇರುತ್ತೆ. ನೀವು ಮಾಮೂಲಿ ಕೈಯಲ್ಲಿ ಹಾಗೆ ಮಾಡೋ ಬದಲು ನೀವು ಇದು ವಾಟರ್ ಬಾಟಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಎಲ್ಲ ಸಿಂಪಲ್ ಎಕ್ಸಸೈಸ್ ಇರುತ್ತೆ. ಫೋರ್ ಆರ್ಮು, ಬೈಸಿಪ್ಸ್ಗೆ, ಟ್ರೈಸಿಪ್ಸು ಮತ್ತು ಶೋಲ್ಡರ್ ಇದಕ್ಕೆ ಯೂಸ್ ಮಾಡ್ಕೋಬೋದು. ಚೇರಲ್ಲಿ ಕೂತ್ಕೊಂಡೆ ಮಾಡ್ಬೋದು. ಇದು ಏನು ತುಂಬ ಸಿಂಪಲ್ ಎಕ್ಸಸೈಸಸ್. ನೋಡಿ, ಫಸ್ಟ್ ಒಂದು ಹೀಗೆ ಇಟ್ಕೊಳ್ಳಿ. ಫೋರ್ ಆರ್ಮು ಚೇರ್ ಇದ್ರ ಮೇಲೆ ಇಟ್ಕೊಂಡು ಒಂದು ಹೀಗೆ ಫೋರ್ ಆರ್ಮ್ಗೆ ಹೆಲ್ಪ್ ಆಗುತ್ತೆ. ವಾಟರ್ ಬಾಟಲು ತುಂಬ ಸಿಂಪಲ್ ಇರುತ್ತೆ, ನಿಮಗೇನು ಸ್ಟ್ರೈನೂ ಆಗೋಲ್ಲ. ಈಗ ಡಂಬಲ್ಸಲ್ಲಿ ಮಾಡೋ ಹಾಗೆ ಇದು ಸ್ಟ್ರೈನ್ ಏನು ಬರೋಲ್ಲ ಇದರಲ್ಲಿ. ನೆಕ್ಸ್ಟ್ ಇದೊಂದು ಮೂಮೆಂಟ್ಸು. ನೆಕ್ಸ್ಟ್ ಹೀಗೆ ಇಟ್ಕೊಂಡು ರೊಟೇಷನ್ ಮೂಮೆಂಟು. ನೆಕ್ಸ್ಟ್ ಫಾರ್ವರ್ಡ್ ಮೂಮೆಂಟು. ನಿಮಗೆ ದಪ್ಪ ಆದರೆ ಚಿಕ್ಕ ಬಾಟ್ಲನ್ನು ಕೂಡ ತಗೋಬಹುದು. ನೆಕ್ಸ್ಟ್ ಬೈಸಿಪ್ಸ್. ಹೀಗೆ ಇದರಲ್ಲಿ ತುಂಬ ನಿಮಗೆ ಎಷ್ಟೊಂದು ರಿಲ್ಯಾಕ್ಸು ಕೂಡ ಆಗುತ್ತೆ ಮತ್ತು ನೋವು ಕೂಡ ಕಡಿಮೆ ಬರುತ್ತೆ. ನೆಕ್ಸ್ಟ್ ಇದೊಂದು ಹ್ಯಾಮರ್ ಥರ ಈ ಥರ. ನೆಕ್ಸ್ಟ್ ಟ್ರೈಸಿಪ್ಸ್ಗೆ ಹೀಗೆ ಎತ್ಕೊಂಡು ಹೀಗೆ ಮಾಡ್ಬೋದು. ನೆಕ್ಸ್ಟ್ ಹೀಗೆ ಇಟ್ಕೊಂಡು ಹೀಗೆ ಮಾಡಿ, ಆಮೇಲೆ ಎರಡೂ ಕೈಲಿ ಇಟ್ಕೊಂಡು ಹೀಗೆ ಇಟ್ಕೊಂಡು ನೆಕ್ಸ್ಟ್ ಹೀಗೆ ಮಾಡ್ಬೋದು. ಮತ್ತು ಮುಂದೆ ಹೀಗೆ ಇಟ್ಕೊಳ್ಳಿ, ಹೀಗೆ ಮಾಡ್ಬೋದು. ಆಮೇಲೆ ಎರಡೂ ಕೈಯಲ್ಲಿ ನೆಕ್ಸ್ಟ್ ಶೋಲ್ಡರ್ ಹೀಗೆ ಇಟ್ಕೊಂಡು ಇದೊಂದು 10 ಸೆಕೆಂಡ್ಸ್ ಹೀಗೆ ಇಟ್ಕೋಬೋದು. ನೆಕ್ಸ್ಟ್ ಫಾರ್ವರ್ಡ್, ಆಮೇಲೆ ಹೀಗೆ ಇಟ್ಕೊಂಡು ಹೀಗೆ ಮಾಡ್ಬೋದು. ಹೀಗೆ ಮಾಡಿ ಆಮೇಲೆ ಈಗ ಫಸ್ಟು ನೀವು 10 ಸೆಕೆಂಡ್ಸ್ ಇಟ್ಕೊಂಡಿರ್ತೀರ. ಜಸ್ಟ್ ಮೂಮೆಂಟ್ ಇದು ಮಾಡ್ಕೊಂಡು ಜಸ್ಟ್ ಹಾಗೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಹೀಗೆ ಇದು ಮಾಡ್ಬೋದು. ನೆಕ್ಸ್ಟ್ ಎರಡೂ ಲಾಸ್ಟ್ ಹೀಗೆ ಇದು ಮಾಡ್ಬೋದು ಶೋಲ್ಡರು. ನೆಕ್ಸ್ಟ್ ಇದು ಇಟ್ಕೊಂಡು ಈಗ ನೀವು ಅಪ್ಪರ್ ಬ್ಯಾಕನ್ನು ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಜಸ್ಟ್ ಹೀಗೆ ಟಚ್ ಮಾಡಿಕೊಂಡು ಹೀಗೆ ಇದು ಮಾಡ್ಬೋದು. ಹೀಗೆ ಇದು ಮಾಡ್ಬೋದು. ನೆಕ್ಸ್ಟ್ ಸ್ವಲ್ಪ ಬಗ್ಬಿಟ್ಟು ಇದರಲ್ಲಿ ಹೀಗೆ ಬೇಕು. ನೀವು ಆಫೀಸಲ್ಲೂ ಇದನ್ನ ಯೂಸ್ ಮಾಡ್ಬೋದು. ಬೇಕಾದರೆ 1-2.5 ಮಿನಿಟ್ಸ್ ಮಾಡಿದ್ರೆ ಎಲ್ಲ ರೀತಿಯೂ ವರ್ಕೌಟ್ಸ್ಗಳು ಬರುತ್ತೆ. ಹೀಗೆ ಆಮೇಲೆ ಜಸ್ಟ್ ಹೀಗೆ ಇಟ್ಕೊಂಡು ಜಸ್ಟ್ ಫಾರ್ವರ್ಡ್ ಬೆಂಡ್ ಮಾಡಿ ಮತ್ತೆ ಅದು ಎಷ್ಟೊಂದು ಸ್ಟ್ರೆಚ್ ಆಗುತ್ತೆ ನೋಡಿ. ಹೀಗೆ ಇಟ್ಕೊಂಡು ಹೀಗೆ ಮಾಡಿ ನೆಕ್ಸ್ಟ್ ಹೀಗೆ ಇಟ್ಕೊಂಡು ತಿರ್ಗಿಸಿ ಹೀಗೆ. ನೆಕ್ಸ್ಟ್ ಹೀಗೆ ನೆಕ್ಸ್ಟ್ ಪೂರ್ತಿ ಹೀಗೆ ಎತ್ತಿ ಪೂರ್ತಿ ಹಿಂದೆ ಹೊತ್ತು ಎಷ್ಟಾಗುತ್ತೋ ಅಷ್ಟು. ಸೊ ನಿಮ್ಮ ಪೆಕ್ಟೋರ್ಸ್ ಮೊದಲು ಸ್ಟ್ರೆಚ್ ಆಗುತ್ತೆ, ಚೆಸ್ಟ್ ಮೊದಲು ಸ್ಟ್ರೆಚ್ ಆಗುತ್ತೆ, ಶೋಲ್ಡರ್ ಎಲ್ಲನೂ ಹೀಗೆ ಇಟ್ಕೊಂಡು ನೆಕ್ಸ್ಟ್ ಹೀಗೆ ಇಟ್ಕೊಂಡು ನಿಧಾನಕ್ಕೆ ಹೀಗೆ ಬನ್ನಿ. ಮತ್ತೆ ಹೀಗೆ ಎತ್ತಿ ನಿಧಾನಕ್ಕೆ ಎತ್ತಿ ಮತ್ತೆ ಹೀಗೆ ಪೂರ್ತಿ ಸ್ಟ್ರೆಚ್ ಆಗಿಕೊಂಡು ಹೀಗೆ ಬರ್ಬೋದು. ಸೊ ಇವಿಷ್ಟು ಎಕ್ಸಸೈಸಸ್ ನೀವು ಶೋಲ್ಡರ್ ಸ್ಟ್ರೆಂಥನಿಂಗ್ಗೆ ಮತ್ತು ರಿಲ್ಯಾಕ್ಸೇಷನ್ಸ್ಗೆ ನೀವು ಆಫೀಸಲ್ಲೂ ವರ್ಕ್ ಮಾಡೋದು ಮಾಡಬಹುದು, ಇಲ್ಲ ಮನೇಲೂ ನೀವೇನು ಟಿ ವಿ ನೋಡಬಾರ್ದು ಏನೋ ಫ್ರೀ ಆಗಿದ್ದಾಗ ಕೂಡ ಮಾಡ್ಕೋಬೋದು. ಎಲ್ಲನೂ ಒಂದು 5 ಸೆಟ್ಸ್ 10 ಸೆಕೆಂಡ್ಸ್ ಮಾಡಬೇಕು. ತೀರಾ ಜಾಸ್ತಿ ಓವರಾಗಿ ಮಾಡೋಕ್ಕೆ ಹೋಗಬಾರ್ದು. ಬೇಕಾದರೂ ನಿಮಗೆ ಕಷ್ಟ ಆದರೆ ಡಿವೈಡ್ ಮಾಡ್ಕೋಬೋದು. ಒಂದೊಂದು 2 ಮಿನಿಟ್ಸ್ ಡಿವೈಡ್ ಮಾಡಿದ್ರೆ ಎಷ್ಟೋ ರೀತಿ ಒಂದು ದಿವಸದಲ್ಲಿ 3 ಟೈಮು ನೀವು ಡಿವೈಡ್ ಮಾಡ್ಕೊಂಬಿಟ್ರೆ ಅದು ಎಲ್ಲನೂ ವರ್ಕೌಟ್ ಆದಂಗೆ ಆಗುತ್ತೆ, ಎಲ್ಲ ಮಸಲ್ಸನ್ನು. ಸೊ ನಿಮಗೂ ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ಆಗುತ್ತೆ. ಥ್ಯಾಂಕ್ ಯು.